ಚಿರತೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಂಪ್ಲೇಂಟ್ ಬಂದಿದೆ. ಈ ಜಾಗದಲ್ಲಿ ಓಡಾಡಿರೋದು ಹೇಳಿ. ಕರಿಯಪ್ಪ ಮತ್ತು ಅವರು ತಂಡದವರೆಲ್ಲ ಬಂದಿದ್ರು, ಊರು ಗ್ರಾಮಸ್ಥರು. ಸರ್ ನಮ್ಗೆ ಹಿಂಗೆ ಚಿರತೆ ಬಂದ್ಬಿಟ್ಟು 2 ಚಿರತೆ ಬಂದಿದ್ದಾವೆ, ತುಂಬ ದಾಳಿ ಆಗ್ತಾ ಇದೆ. ಸದ್ಯಕ್ಕೆ ನಮ್ಮದು ಹಸು ದನ ಕುರಿ ಏನೋ ತಿನ್ಕೊಂಡು ಹೋಗಿಲ್ಲ. ದಯವಿಟ್ಟು ನೀವು ಬೋನ್ ಇಟ್ಬಿಟ್ಟು ಆ ಹುಲಿನ ಚಿರತೆನ ಹಿಡಿದುಬಿಟ್ಟು ಗಾಡಿಗೆ ಬಿಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಕೊಡ್ಯಾರೆ. ಈ ಜಾಗದಲ್ಲಿ ಓಡಾಡಿ ಅಂತ ನಿಮ್ಗೆ ಗೊತ್ತಾ? ಕಾನ್ಸ್ಟೇಬಲ್ ಕಂಟಿ, ಕರಿಯಪ್ಪ ಅವರಿದ್ದಾರೆ, ಒಂಚೂರು ಫೋನ್ ಮಾಡಿ ಕೇಳ್ರಿ. ಆಯಿತು ಸರ್, ಕೇಳ್ತೀನಿ. ಅಯ್ಯೋ ಸರ್, ನೀವೇನು ಕೇಳೋದು ಬೇಡ, ಅವರೇ ಬರ್ತಾ ಇದ್ದಾರೆ ನೋಡ್ರಿ. ನೀವು ಬರ್ತಾ ಇದ್ದೀರ ಅಂತ ಅವರಿಗೆ ಒಂದು ಅರ್ಧ ಗಂಟೆ ಇನ್ನೇನೆ ಗೊತ್ತಾಯ್ತು. ಅವರೇ ಬರ್ತಾ ಇದ್ದಾರೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ ಬಿಡ್ರಿ. ಹೌದೇನಮ್ಮ? ನೋಡ್ರಿ, ನಾವು ಬರ್ತಿರೋದು ಊರಿನ ಜನಕ್ಕೆ ಇನ್ಫಾರ್ಮೇಶನ್ ಇಲ್ಲ. ಕರಿಯಪ್ಪ ಅವ್ರು ನೋಡ್ರಿ ಫುಲ್ ಅಲರ್ಟ್ ಆಗಿರ್ತಾರೆ ಅವ್ರು ಯಾವಾಗಲೂ. ಬರಲಿ ಅಲ್ಲಿವರೆಗೂ ನಾವು ಸ್ಥಳ ಪರಿಶೀಲನೆ ಮಾಡ್ತೀನಿ. ಈ ಜಾಗದೆಲ್ಲ ಎಲ್ಲೂ ಓಡಾಡಿದೆಯಾ? ಹಾಗಾದ್ರೆ ಹೆಜ್ಜೆ ಗುರುತುಗಳೆಲ್ಲ ಇರ್ತಾವಲ್ಲಮ್ಮ? ಹ್ಞೂ ಸಾ, ಇಲ್ಲೆಲ್ಲ ಓಡಾಡಿದ್ದಾವೆ. ಹಂಗಾಗಿ ಅದು ಗರ್ಜನೆ ಬಂದ ಕೂಡಲೇ ನಾವು ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ವಿ ಸರ್. ದೊಡ್ಡ ಬೀರ್ ಇದಾವಲ್ಲ, ಆ ಬಾಗಿಲು ಅಡ್ಡವಾಗಿ ಇಟ್ಕೊಂಡ್ಬಿಟ್ಟು ಅಲ್ಲೇ ಇಟ್ಕೊಂಡ್ಬಿಟ್ವಿ ಸರ್. ನಮಗೆ ಭಯ ಆಗಿ ನಾವೇನು ಸದ್ದು ಮಾಡೋದು ಕಿರ್ಚಾಡೋದು ಏನು ಮಾಡಲಿಲ್ಲ ಸರ್. ಫೋನ್ ಏನು ಮಾಡೋಣ ಅಂತಂದರೆ ಕರಿಯಪ್ಪನವ್ರಿಗೆ ಗಾಳಿದ ಹೊತ್ಲಾಗೆ ಅವರು ಊರು ಜನಗಳೆಲ್ಲ ಒಂದು ಎಣ್ಣೆ ತಗೊಂಡು ಓಡಿ ಬಂದರು ಸರ್ ಹೊತ್ಲಾಗೆ. ಆಮೇಲೆ ಚಿರತೆಗಳು ಓಡೋಗ್ಬಿಟ್ಟು ದೂರಕ್ಕೆ. ಇಲ್ಲಿ ರಾಗಿ ಹೊಲದಲ್ಲಿ ಗದ್ದೆಯಲ್ಲಿ ತೋಟದೆಲ್ಲ ಓಡಾಡ್ತಾವಂತೆ ಸರ್. ಹಂಗಾಗಿ ನನಗೆ ಭಾಳ ಭಯ ಆಗ್ಬಿಟ್ಟಿದೆ. ಮೊದಲು ಅವ್ನು ಹಿಡಿದು ಬಿಡ್ರಿ ಸರ್ ನೀವು. ಆಯ್ತಮ್ಮ, ಆಯಿತು. ದೊಣ್ಣೆಗಳನ್ನ ಹಿಡ್ಕೊಂಬಂದು ಕೂಡಲೇ ಅವು ಒಬ್ಬರಿಬ್ಬರಾದ್ರೆ ಅಟ್ಯಾಕ್ ಮಾಡ್ತವೆ. ಒಂದು 5-6 ಜನ ಆದರೆ ಅವು ಓಡಾಡ್ತಾವಮ್ಮ. ಹಂಗಾಗಿ ಅದ್ರ ಮೇಲೆ ನಾವು ತೊಂದರೆನೂ ಕೊಡೋ ಹಾಗಿಲ್ಲ. ಕಾಡು ಪ್ರಾಣಿಗಳಿಗೆ ನಾವು ತೊಂದರೆನೂ ಕೊಡೋ ಹಾಗಿಲ್ಲ. ನಾವು ಬೋನ್ ಇಟ್ಟು ಆ ಚಿರತೆಯನ್ನು ಹಿಡಿದು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ. ಆಮೇಲೆ ಹೆಜ್ಜೆ ಗುರುತುಗಳೆಲ್ಲ ಬೇಕಾಗಿತ್ತಲ್ಲಮ್ಮ, ನಾವು ಫೋಟೋಸ್ ಎಲ್ಲ ತಗೊಂಡು ರಿಪೋರ್ಟಿಂಗ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹೆಜ್ಜೆಗಳಿದ್ದು ಸಹ ನಾವು ಹೊತ್ಲಾಗೆ ಅದ್ರ ಸುದ್ದಿ ಏನು ಹೋಗಿಲ್ಲ ಹೊತ್ಲಾಗೆ. ಆಮೇಲೆ ಮಳೆ ಗಿಡ ಬಂದ್ಬಿಟ್ಟು ಸ್ವಲ್ಪ ಹೆಜ್ಜೆ ಗುರುತೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದ್ದಾವೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅದೇ ಇಲ್ಲೆಲ್ಲ ಸುತ್ತಮುತ್ತೆಲ್ಲ ಓಡಾಡುತ್ತೆ ಸರ್, ನಾನಂತೂ ಅಷ್ಟು ಹೇಳ್ತೀನಿ. ನಾನೇ ಪ್ರತ್ಯಕ್ಷ ಸಾಕ್ಷಿ, ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್. ಆಮೇಲೆ ರಂಗಜ್ಜ, ಕೆಂಚಪ್ಪರು, ಆಮೇಲೆ ಕೊಟ್ರೇಶಣ್ಣವರು ಅವರೆಲ್ಲ ಹೋಗಿರಂತೆ ರಾಗಿ ಹೊಲದ ಹತ್ರ. ಆ ರಾಗಿ ಹೊಲದ ಹತ್ರ ದೂರದಲ್ಲಿ ನಿಂತ್ಕೊಂಡಿದ್ವಿ ಸರ್, ಅವರು ಪ್ರತ್ಯಕ್ಷದರ್ಶಿಗಳು. ಸರ್ ಬಂದರೆ ಸರ್ ಭಾಳ ಖುಷಿ ಆಯ್ತು ಸರ್. ನೀವು ಬಂದಿದ್ದು ನಮಗೆ 100 ಆನೆ ಬಲ ಬಂದಂಗೆ ಆಯ್ತು ಸರ್. ನೋಡಿರಿ ಸರ್, ಇವರೇ ಸರೋಜ ಅಂತ ಹೇಳ್ಬಿಟ್ಟು ಈ ಮನೆಗೆ ವಾಸ ಮಾಡೋದು ಸರ್. ಇದ್ರ ಪಕ್ಕದ ಮನೆಯವರು ಇಲ್ಲಿ ಚಿರತೆ ಬಂದಿರೋ ಕಾರಣಕ್ಕೆ ಎದ್ರಕೊಂಡು ಬೀಗ ಹಾಕೊಂಡು ಊರಿಗೆ ಹೋಗ್ಬಿಟ್ಟಿದ್ದಾರೆ ಸರ್ ಅತ್ಲಾಗೆ. ನಾವು ಧೈರ್ಯ ಹೇಳಿದ್ರು ಅವ್ರು ಧೈರ್ಯ ತಡ್ಕೊಳ್ಳಿಲ್ಲ ಸರ್ ಅತ್ಲಾಗೆ. ಈ ಸರೋಜಮ್ಮ ಸ್ವಲ್ಪ ಧೈರ್ಯ ಬಂದಿದೆ ಸರ್, ಆದರೂ ಇಲ್ಲ ಐತೆ ನೋಡಿರಿ ಸರ್. ಹಂಗಾಗಿ ಈ ಸುತ್ತಮುತ್ತನೇ ಸರ್ ಚಿರತೆಗಳು ಓಡಾಡೋದು. ಇಲ್ಲೆಲ್ಲ ಓಡಾಡ್ತವೆ. ಮತ್ತು ರಾಗಿ ಹೊಲ, ಭತ್ತದ ಗದ್ದೆ, ಅಲ್ಲಿ ತೋಟ ಐತವೆ, ತೆಂಗಿನ ತೋಟ ಮತ್ತು ಅಡಿಕೆ ತೋಟ, ಅಲ್ಲೆಲ್ಲ ಓಡಾಡ್ತವೆ ಸರ್. ನೀವು ಅಲ್ಲಲ್ಲ ಒಂದು ಬೋನು ಇಟ್ಬಿಟ್ರೆ ಸರ್ ಯಾವುದಕ್ಕೂ ನಮಗೆ ಬೀಳುತ್ತೆ ಸರ್. ಹಂಗಾಗಿ ನೀವು ಸ್ವಲ್ಪ ಬೇಗನೆ ಬಂದಿರೋದು ನಮಗೆ ಭಾಳ ಖುಷಿ ಆಗುತ್ತೆ ಸರ್. ನೋಡಿರಿ ಸರ್, ಸ್ಥಳ ಪರಿಶೀಲನೆ ಮಾಡಿ ಸರ್, ಇತ್ತಾಗೆಲ್ಲ ಓಡಾಡಿ ಸರ್. ಮಿಸ್ಟರ್ ಕರಿಯಪ್ಪ, ನಿಮ್ಮ ಉತ್ಸಾಹನ ನಾನು ತಿಳ್ಕೊಂಡಿದ್ದೀನಿ. ಆದರೂ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇನ್ಫಾರ್ಮೇಷನ್ ಕೊಡಿ, ನಾನು ಕೇಳಿದ್ರೆ ಹೇಳಿ, ಮತ್ತು ನಮ್ಮ ಸಪೋರ್ಟಿಗೆ ನಿಲ್ಲಿ ನೀವು. ನಿಮ್ಮಿಂದನೇ ನಾವು ಇಷ್ಟು ದೂರ ಬರೋಕ್ಕೆ ಸಾಧ್ಯ ಆಗಿರೋದು. ಇಲ್ಲಿ ಚಿರತೆಗಳನ್ನ ಹಿಡಿಯೋ ಜವಾಬ್ದಾರಿ ನಾವು ಖಂಡಿತ ತಗೊಂಡೇ ತಗೋತೀವಿ. ಬನ್ನಿ, ಈ ಜಾಗ ಬಿಟ್ಟು ನೆಲೆಯಲ್ಲಿ ಓಡಾಡಿದ್ದೆ ತೋರಿಸಿ ಒಂಚೂರು. ಬರ್ರಿ ಸರ್, ಗದ್ದೆಯಲ್ಲಿ ಓಡಾಡ್ತಾವೆ ಸರ್, ಬರ್ರಿ ಸರ್ ತೋರಿಸ್ತೀನಿ. ಅಲ್ಲಂತೂ ಯಾವಾಗಲೂ ಜನಗಳು ಮತ್ತು ಹುಡುಗರೆಲ್ಲ ಕ್ರಿಕೆಟು, ವಾಲಿಬಾಲ್ ಎಲ್ಲ ಆಡವು. ಈಗ ಚಿರತೆ ಓಡಾಡೋಕ್ಕೆ ಯಾರು ಬರೋದಿಲ್ಲ ಸರ್ ಅತ್ಲಾಗೆ. ಬರ್ರಿ ಸರ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು. ನೋಡಿ ಅಮ್ಮ, ನಾನು ಆ ಕಡೆ ಹೋಗ್ತೀನಿ, ನೀವು ಒಳಗಡೆನೇ ಇರಿ ಬಾಗ ಹಾಕ್ಕೊಂಡು. ಕರಿಯಪ್ಪರೇ, ನಡೀರಿ ಹೋಗೋಣ. ಪಾಪ ಒಳ್ಳೆ ಸಾಹೇಬ್ರು ಹೊತ್ಲಾಗೆ ಹೇಳಿದ ಕೂಡಲೇ ಕರಿಯಪ್ಪನವರು ನೋಡ್ರಿ ಹಿಂಗೆ ಬಂದಿದ್ದಾರೆ ಹೊತ್ಲಾಗೆ. ಇಂಥ ಸಾಹೇಬ್ರುಗಳು ಇರೋದು ಭಾಳ ವಿರಳ. ನಾನು ಒಳಗಡೆ ಹೋಗಿ ಸೇರ್ಕೊಳ್ಳೋದು ಭಾರಿ ಒಳ್ಳೇದು. ಸಾ ನೋಡ್ರಿ ಸಾ, ಇಲ್ಲೇ ಇಷ್ಟ ಆದಾಗ ಗುಡ್ಡ ಐತಲ್ಲ ಸರ್, ಗುಡ್ಡ ಕಾಣಿಸುತ್ತಲ್ಲ ನಿಮ್ಮ ಬೆನ್ನಿಂದೆ, ಆ ಗುಡ್ಡದಾಗ ಅಲ್ಲೆಲ್ಲ ಓಡಾಡ್ತಾವೆ ಸರ್. ಈ ಗದ್ದೆಗಳಲ್ಲಂತೂ ಈಗೇನೋ ಹಾಕಿಲ್ಲ ಸರ್, ಇಲ್ಲಂತೂ ಬಂದ್ಬಿಡ್ತಾವೆ ಸರ್. ಇಲ್ಲೇ ಹಾರಾಕೊಂಡು ಹಿಂಗೆ ಮಕ್ಕಂಬಿಡ್ತಾವೆ ಸರ್. ನಾವು ಹೊತ್ಲಾಗೆ ನೋಡಿ ಎದ್ನೋ ಬಿದ್ದಂತ ಪಲ್ಟಿ ಹೊಡ್ಕೊಂಡೆಲ್ಲ ಓಡೋಗಿದೆ ಸರ್. ಜೀವ ಜಲಂದೋಗಿದೆ ನಮ್ಮದು. ಹೌದೇನ್ರಿ ಮಿಸ್ಟರ್, ನಿಮ್ಮ ಹೆಸರೇನು? ಸರ್ ನಾನು ಪಂಚಾಯತಿ ಪರಮೇಶಿ ಸರ್, ಇಲ್ಲಿ ಪಂಚಾಯತಿಗೆ ಮೆಂಬರ್ ಆಗಿದ್ದೀನಿ ಸರ್. ನನಗೂ ಈ ಕರಿಯಪ್ಪನವ್ರು ಹೇಳಿದ್ರು, ನಾನು ಒಂದ್ಸರಿ ಈ ಜೊತೆ ಬಂದಿದ್ದೀನಿ. ಹಂಗಾಗಿ ಎದ್ನೋ ಬಿದ್ದು ಅಂತೇಳಿ ಪೇರಿ ಓಡೋಗಿದ್ದೀವಿ ಸರ್ ನಾವು ಹೊತ್ಲಾಗೆ. ಓಕೆ, ಇಟ್ಸ್ ಓಕೆ. ಸರಿ, ನೀವೇನು ಹೇಳಿದ್ರಲ್ಲ, ನಾವು ಈ ಜಾಗದಲ್ಲಿ ಒಂದು ಬೋನ್ ಖಂಡಿತ ಇದ್ದೇ ಇಡ್ತೀವಿ. ಮತ್ತು ಅಮ್ಮ ಅಂತ ಹೇಳಿದ್ರಲ್ಲ ಸರೋಜಮ್ಮ, ಅವ್ರ ಮನೆ ಹತ್ರ ಒಂದು ಬೋನ್ ಇಡ್ತೀವಿ. ಅಷ್ಟು ಮಾಡಿ ಪುಣ್ಯ ಕತ್ಕೊಳ್ರಿ ಸರ್ ಅತ್ಲಾಗೆ. ಚಿರತೆ ಬೋನಿಗೆ ಬಿದ್ದೇ ಬಿಡ್ಬೇಕು. ತಾಂಡೋಗಿಲ್ಲ ಒಂದು ದೊಡ್ಡ ದಟ್ಟಾರಣ್ಯ ಇರ್ತಾವೆ ಸರ್, ಅಲ್ಲಿ ಬಿಟ್ಬಿಡ್ರಿ ಸರ್. ಯಾಮರಿ ಅದೇ ಇಲ್ಲಿ ಹೆಂಗೆ ಬಂದು ಏನೋ ಗೊತ್ತಿಲ್ಲ ಸರ್ ನಮಗೆ. ಊರು ಜನಕ್ಕಂತೂ ಭಾಳ ಭಯ ಆಗ್ಬಿಟ್ಟೈತೆ ಅತ್ಲಾಗೆ. ಕಂಟಿ ಇಲ್ಲೊಂದು ಬೋನ್ ಇಡೋಣ ಕಣ್ರಿ. ಆಯ್ತು ಸರ್, ನೀವು ಯಾವ ಜಾಗ ಐಡೆಂಟಿಫೈ ಮಾಡಿದ್ರೆ ಅಲ್ಲಿಗೆ ಹೇಳ್ಬಿಡ್ತೀನಿ ಸರ್.
ಹೆಂಗೂ ಊರು ಜನಗಳು ಇದಾರಲ್ಲ ಸರ್, ಅವ್ರ ಸಪೋರ್ಟ್ ತಗೊಂಡು ಜಾಗದಲ್ಲಿ ಇಟ್ಬಿಡ್ತೀನಿ ಸರ್. ಹಾಂ, ಓಕೆ ಓಕೆ, ಎಸ್ ರೈಟ್. ಓಕೆ, ಇಲ್ಲೊಂದು ಬೋನ್ ಇಟ್ಟಿದ್ದೀವಿ. ನೋಡಿರಿ, ಒಂದು ಕರು ಕಟ್ಟಿದ್ದೀವಿ. ಅದು ಇದನ್ನು ತಿನ್ನಕ್ಕೆ ಬಂದೇ ಬರ್ತವೆ ಈ ಚಿರತೆಗಳು. ಅವಾಗ ನಾನು ಹಿಡಿತೀನಿ. ಹಾಂ, ಈ ಹಿಡಿದಿದ್ನ ಸರಿಯಾಗಿ ಒಳ್ಳೆ ವೈಲ್ಡ್ ಲೈಫಿಗೆ ಬಿಟ್ಬಿಡೋಣ ಅತ್ಲಾಗೆ. ಮಿಸ್ಟರ್ ಕರಿಯಪ್ಪ, ಇಲ್ಲಿ ಬೋನ್ ಇಟ್ಟಿದ್ದೀವಿ, ನಡೀರಿ ಅಮ್ಮನ ಮನೆ ಹತ್ರ ಒಂದು ಬೋನ್ ಇಟ್ಬಿಡೋಣ, ಅನುಕೂಲ ಆಗುತ್ತೆ ಅತ್ಲಾಗೆ. ಈ ಸುತ್ತಮುತ್ತ ಚಿರತೆಗಳು ಓಡಾಡ್ತವೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಅಲ್ಲದ ಒಂದು ಬೋನ್ ಇಟ್ಟರೆ ನಮಗೂ ಅನುಕೂಲ, ನಿಮಗೂ ಅನುಕೂಲ. ಜನಗಳ ಪ್ರಾಣ ಮತ್ತು ಆತ್ಮ ರಕ್ಷಣೆ ಮಾಡ್ಬೋದು ನಾವು. ಜನಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಾವು ಇವತ್ತು ಒಂದೇ ಕಡೆ ಇಡಬೇಕಂತ ಹೇಳ್ಬಿಟ್ಟು ನಾವು ಒಂದೇ ಬೋನನ್ನು ತಂದಿದ್ದೀವಿ. ಸೊ ಮಧ್ಯಾಹ್ನ ಬೇರೆ ಕಡೆ ಬೇರೆ ಸಬ್ ಡಿವಿಷನಲ್ಲಿ ನಮ್ಮ ಬೋನ್ಸ್ ಇದ್ದಾವೆ. ಸೊ ಅವನ್ನ ನಾವು ತಂದುಬಿಟ್ಟು ನಾವು ಇರ್ತೀವಿ. ಸದ್ಯಕ್ಕೆ ಇಲ್ಲೊಂದು ಬೋನ್ ಇರಲಿ, ಓಕೆನಾ? ಆ ಬೋನ್ ತರಕ್ಕೆ ಹೇಳ್ಬಿಟ್ಟು ನಾವು ಆಲ್ರೆಡಿ ಲೆಟರ್ ಹಾಕಿದ್ದೀವಿ. ಸೊ ಅವು ಒಂದೆರಡು ಬೋನ್ಸ್ ಬರ್ತವೆ. ಬೋನ್ ತಂದು ಕೂಡಲೇ ಎಲ್ಲಿ ಹೊಡ್ತಾವ ಆ ಜಾಗದಲ್ಲಿ ನಾವು ಬೋನನ್ನು ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಪರವಾಗಿಲ್ಲ ಸರ್, ಪರವಾಗಿಲ್ಲ. ಆದರೂ ಇಲ್ಲೊಂದು ಇಟ್ಟರೆ ನಮಗೆ ಒಂಚೂರು ಮುಗ್ದ ಗೆಲುವು ತಂದೈತೆ. ನಮಗೆ ಇಷ್ಟು ಖುಷಿ ಆಗ್ಬಿಡೆ ಸರ್. ಒಟ್ಟು ಏನು ಮಾಡಿದ್ರೆ ಏನು ಗೊತ್ತಿಲ್ಲ ಸರ್, ಆ ಚಿರತೆ ಆ ಬೋನಿಗೆ ಬಿದ್ದುಬಿಡ್ಬೇಕು ಸರ್, ನಮ್ಗೆ ಅಷ್ಟೇ ಸರ್. ಹ್ಞೂ ಸರ್, ಯಾಕಂದರೆ ಆ ಚಿರತೆಗಳು ಯಾವತ್ತು ಬಂದು ಅವತ್ತಿಂದ ನಾವು ನೆಮ್ಮದಿನೇ ಕಾಣಬಹುದು ಸರ್. ನಾನು ರಂಗಜ್ಜ ಮತ್ತು ಕೆಂಚಪ್ಪರು ಅವತ್ತು ರಾಗಿ ಹೊಲ್ದಾಗ ಹೋಗ್ತಿದ್ವಿ ಸರ್. ರಾಗಿ ಹೊಲ್ದಾಗ ನಿಂತ್ಕೊಂಡು ಹಿಂಗೆ ಮಾತಾಡ್ತಿದ್ವಿ. ಅಲ್ಲಿ ದೂರದಲ್ಲಿ ಒಳ್ಳೆ ನಾಯಿ ಕಣ್ಣಂಗೆ ಕಾಣು ಸರ್. ಅದಕ್ಕೆ ನಮ್ಮ ಕೆಂಚಪ್ಪರು ಅವು ನಾಯಿ ಎಲ್ಲ ಕಣ, ಚಿರತೆಗಳು ಕಣ ಅಂತ ಹೇಳ್ಬಿಟ್ಟು ಏರಿಸ್ಬಿಟ್ರು ಸರ್. ಅದ್ಲಾಗೆ ನಾವು ಅದು ಗೆದ್ಲೋ ಇವಾಗಲಿಗೆ ಜೀವ ಬದುಕಿತ್ತು, ಬಡ ಜೀವ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ರಿ ಸರ್. ಇಲ್ಲ ಅಂದಿದ್ರೆ ನಾವು ಚಿರತೆ ಬಾಯೊಳಗೆ ಸಿಗಾಕೊಂಡ್ಬಿಡ್ತಿದ್ವಿ ಸರ್. ಇವತ್ತು ನಿಮ್ಮನ್ನಾಗಲಿ ನಮ್ಮ ರಂಗಜ್ಜನಾಗಲಿ ಅಥವಾ ನಮ್ಮ ಪರಮೇಶಣ್ಣ ಕರಿಯಪ್ಪಣ್ಣ ನಾವು ನೋಡೋಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ನಮ್ಮೂರಲ್ಲಿ ನೋಡಿರಿ, ನೀವು ಬಂದಿದ್ದೀರಾ, ಈ ಬೋನ್ ಇಡ್ಸಿರ, ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ ಅಂತಂದರೆ ಅದು ನಮ್ಮ ಕರಿಯಪ್ಪಣ್ಣ ಸರ್. ನೋಡಿರಿ, ಆ ಕರಿಯಪ್ಪಣ್ಣ ಅಷ್ಟೊತ್ತಿಗೆ ನಿಮ್ಮನ್ನೆಲ್ಲ ಹೆಂಗೆ ಕನಸು ಕಾಣತ್ಲಾಗೆ ಜನಗಳಿಗೆ ಹೆಲ್ಪ್ ಮಾಡಂಗೆ ಆದ್ರೆ ಅತ್ಲಾಗೆ. ಇಲ್ಲ ಅಂದರೆ ನಾವೆಲ್ಲ ಸಹ ಮಾಡೋಕ್ಕಾಗೋದು ಇಲ್ಲ. ಊರಲ್ಲೊಬ್ರು ಕರಿಯಪ್ಪಣ್ಣವ್ರು ಅಂತಾರು, ಹಳ್ಳಿಗೆ ಒಬ್ಬೊಬ್ರು ಇದ್ರೆ ಸಾಕು, ನಮ್ಗೆ ಎಷ್ಟೋ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೂ ಅಷ್ಟೇ ಅಲ್ಲಲ್ಲ ಅರಣ್ಯ ಇಲಾಖೆ ನಿಮ್ಮಂಥ ರೇಂಜ್ ಸಾಹೇಬ್ರುಗಳು, DRFಗಳು ಅಲ್ಲಲ್ಲ ನಿಮ್ಮಂಥವ್ರು ಒಬ್ಬೊಬ್ರು ಇದ್ಬಿಟ್ರೆ ನಮಗೂ ಅಷ್ಟೇ ಸರ್, ಭಾಳ ಒಳ್ಳೆಯದು. ನಿಮ್ಮಂಥ ಸಾಹೇಬರು ನಮ್ಮ ಅರಣ್ಯ ಇಲಾಖೆಗೆ ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಓಕೆ ಕರಿಯಪ್ಪರೇ, ಥ್ಯಾಂಕ್ ಯು. ಸರಿ ಆಯಿತು, ನಾವಿನ್ನು ಹೊರಡ್ತೀವಿ. ನಾವು ನಮ್ಮ ಕಾನ್ಸ್ಟೇಬಲ್ ಸಂಜೆ ಬಂದು ವಾಚ್ ಮಾಡ್ಕೊಂಡು ಹೋಗ್ತಾರೆ. ನೀವು ಆಗಾಗ್ಗೆ ರಿಪೋರ್ಟ್ ಕೊಡ್ತಾಯಿರಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಆಯಿತು ಸರ್, ಓಕೆ ಸರ್. ನೋಡಿರಿ, ನಿಮ್ಮೂರಲ್ಲೂ ಕೂಡ ಈ ಥರ ಚಿರತೆಗಳು ಬಂದುಬಿಟ್ಟು ತುಂಬ ತೊಂದರೆ ಕೊಟ್ಟಿದ್ದಾವ. ಹಾಗೆ ನೀವು ಫಾರೆಸ್ಟ್ ಆಫೀಸರ್ಗೆ ಹೇಳಿಬಿಟ್ಟು ನಿಮ್ಮಲ್ಲೂ ಈ ಥರ ಬೋನೆಲ್ಲ ಇಡಿಸಿದ್ದೀರಾ. ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮೂರಲ್ಲಿ ಚಿರತೆ ಬಂದಿದೆ, ಚಿರತೆನ ಹಿಡಿಯೋಕ್ಕೆ ಸ್ವಲ್ಪ ಸಹಾಯ ಮಾಡಿ ನಮಗೆ.